ಪ್ರಿಯ ವೀಕ್ಷಕರೇ, ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮಿಕವಾದ ಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಮಧ್ಯದಲ್ಲಿ ಘನಸೇವಕರಾದಂಥ ದೇವಸೇವಕರಾದಂಥ ಜಾಕೆ ಪೆಟ್ರ ಅಯ್ಯನವರು ನಮ್ಮ ಮಧ್ಯದಲ್ಲಿ. ಅಯ್ಯನವರೇ, ನಿಮಗೂ ಸಹ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಕಳೆದ ಹಲವಾರು ಎಪಿಸೋಡ್ಗಳಿಂದ ಅಯ್ಯನವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆಯುತ್ತಾ ಬಂದಿದ್ದೀವಿ. ಕಳೆದ ಎಪಿಸೋಡ್ನಲ್ಲಿ ಸಹ ನಾವು ಅಯ್ಯನವ್ರ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಸಮಯದ ಅಭಾವದಿಂದ ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಯ್ಯನವರೇ, ಕಳೆದ ವಾರ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ನಮ್ಮ ಮನುಷ್ಯರಿಂದ ದೇವರು ಎಕ್ಸ್ಪೆಕ್ಟ್ ಮಾಡುವಂಥ ಒಂದು ಕಾರ್ಯ ಏನು ಎಂಬುದಾಗಿ. ಆಗ ನೀವು ಹೇಳಿದಿರಿ, ದೇವರ ಆಜ್ಞೆ, ದೇವರನ್ನು ಪ್ರೀತಿಸಬೇಕು, ನಮ್ಮನ್ನು ಸಹ ನಾವು ಪ್ರೀತಿಸಬೇಕು, ಇತರನ್ನು ಸಹ ಪ್ರೀತಿಸಬೇಕು ಎಂಬುದಾಗಿ ಹೇಳಿದ್ದೀರಿ. ಅದು ಸಮಯದ ಅಭಾವದ ಕಾರಣ ನೀವು ಅದನ್ನು ಅರ್ಧಕ್ಕೆ ನೀವು ನಿಲ್ಲಿಸಿದಿರಿ. ಈ ಒಂದು ಸಮಯದಲ್ಲಿ ನೀವು ಮುಂದುವರಿಸ್ತೀರಾ? ಇನ್ನು ಇದನ್ನು ವಿವರಿಸಿ ಹೇಳುತ್ತೀರಾ ಪ್ರಿಯ ವೀಕ್ಷಕರಿಗೋಸ್ಕರ? ಓಕೆ. ಅದಕ್ಕೆ ಮುಂಚಿತವಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಓಕೆ ಬಾಸ್. ವೀಕ್ಷಕರನ್ನು ದೇವರು ಆಶೀರ್ವದಿಸಲಿ. ನನ್ನ ಕಾರ್ಯಕ್ರಮದ ಮೂಲಕವಾಗಿ ಪ್ರತಿಯೊಬ್ಬರಿಗೂ ನಮ್ಮ ಭಾರತದಲ್ಲಿ ಆಗಲಿ ಪರದೇಶದಲ್ಲಿ ಆಗಲಿ ಈ ಆತ್ಮಸ್ಪರ್ಶ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವ ಎಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ ಎಂಬುದಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಕೈ ಕೊಡಿ, ನಾವು ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸುಂದರವಾದ ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ನಮ್ಮ ವೀಕ್ಷಕರಿಗಾಗಿ ಸ್ತೋತ್ರ ಕರ್ತನೆ. ಕರ್ನಾಟಕದ ಅನೇಕ ಕಡೆಗಳಲ್ಲಿ ಮತ್ತು ಮುಂಬೈಯಲ್ಲಿ, ಪುಣೆಯಲ್ಲಿ ಮತ್ತು ಭಾರತದ ಹೊರ ಕಡೆಗಳಲ್ಲಿ, ಅಂದರೆ ಪರದೇಶಗಳಲ್ಲಿ ಇಂಟರ್ನೆಟ್ ಮೂಲಕವಾಗಿ, ಯೂಟ್ಯೂಬಿನ ಮೂಲಕವಾಗಿ, ಗೂಗಲ್ ಇದರ ಮೂಲಕವಾಗಿ ಮತ್ತು ವೆಬ್ಸೈಟ್ನ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರ ಮನೋನೇತ್ರಗಳನ್ನು ನೀವು ತೆರೆಯ ಮಾಡಿರಿ ಸ್ವಾಮಿ. ನಾವು ಚರ್ಚೆ ಮಾಡುವಂಥ ಈ ವಿಷಯಗಳು ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ನಂಬಿಕೊಂಡು ಅದಕ್ಕೆ ತಮ್ಮ ಜೀವನವನ್ನು ಅಳವಡಿಸಿಕೊಂಡು ಮತ್ತು ಉತ್ತಮವಾದ ಕರ್ತನೆ ನಿನ್ನ ಭಕ್ತರಾಗಿ ಈ ಲೋಕದಲ್ಲಿ ನಿನಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು, ಬಿಡುಗಡೆಯ ಜೀವಿತವನ್ನು ಅನುಭವಿಸಲು ಕರ್ತನೆ ನಿನಗಾಗಿ ಫಲಕಾರಿಯಾದ ಜೀವನವನ್ನು ನಡೆಸಲು ಸಹಾಯಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರದೊಡನೆ ಬೇಡಿದ್ದೇನೆ. ಆಮೇನ್, ಆಮೇನ್. ಓಕೆ. ಕಳೆದ ಸಂಚಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಿಂದ ನಾನೊಂದು ವಚನ ಆರಂಭದಲ್ಲಿ ಓದಿದೆ. ಮತ್ತಾಯನ ಬರೆದ ಸುವಾರ್ತೆ ಅದರ 20ನೇ ಅಧ್ಯಾಯದಲ್ಲಿ 37ನೇ ವಚನದಿಂದ 39ನೇ ವಾಕ್ಯಗಳ ತನಕ ಓದುವಾಗ ಸತ್ಯವೇದದ ಈ 66 ಪುಸ್ತಕಗಳ ಒಂದು ಮೊತ್ತವನ್ನು ಅಥವಾ ಸಂಕ್ಷಿಪ್ತಪಡಿಸಿಕೊಂಡು ಸ್ವಾಮಿ ಹೇಳಿದ ಉತ್ತರ, ನಿಮ್ಮ ದೇವರಾಗಿರುವ ಕರ್ತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ ಮತ್ತು ಪೂರ್ಣ ಶಕ್ತಿಯಿಂದ, ಬಲದಿಂದ ಪ್ರೀತಿ ಮಾಡಬೇಕು. ಹೌದಲ್ಲ? ಖಂಡಿತ. ಸೊ ಯು ಮಸ್ಟ್ ಲವ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್, soul and strength. When Jesus gives the answer, the greatest commandment, so ಆ ಒಂದು ವಾಕ್ಯದ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹೌದಾ? ಸೊ ಅಲ್ಲಿ ದೇವರು ಕರ್ತನು ನಮಗೆ ಹೇಳುತ್ತಾನೆ, ಪ್ರೀತಿಯು 3 ರೀತಿಯಾಗಿ ಮಾಡಬೇಕು, ಅಥವಾ 3 ಕಡೆಯ ಒಂದು ಪ್ರೀತಿ ಅಂತ ಹೇಳಬಹುದು. ಒಂದು, ಮನುಷ್ಯರಿಗೆ ದೇವರು ಕೇಳುವಂಥದ್ದು, ಮೊದಲು ನೀನು ಪ್ರೀತಿ ಮಾಡಬೇಕಾದದ್ದು ನನ್ನನ್ನು, ಯಾಕಂದ್ರೆ ನಾನು ನಿನ್ನ ಸೃಷ್ಟಿಕರ್ತನಾಗಿದ್ದೀನಿ. ಯು ಮಸ್ಟ್ ಲವ್ ಮೀ ಫಸ್ಟ್ ಬಿಕಾಸ್ ಐ ಆಮ್ ಯುವರ್ ಸ್ಪಿರಿಚುವಲ್ ಫಾದರ್, ಯುವರ್ ಫಿಸಿಕಲ್ ಫಾದರ್. ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ ಮಣ್ಣಿನಿಂದ. ನನ್ನ ಆತ್ಮ ಮತ್ತು ಪ್ರಾಣವನ್ನ ನಿನ್ನ ಈ ಮಣ್ಣಿನ ಗೊಂಬೆಯೊಳಗೆ ಇರಿಸಿದವನು ನಾನೇ. ಆದ ಕಾರಣ ಪ್ರಪ್ರಥಮವಾಗಿ ನೀನು ನನ್ನನ್ನು ಪ್ರೀತಿ ಮಾಡಬೇಕು. ದೇವರನ್ನು ಪ್ರೀತಿ ಮಾಡೋದಂದ್ರೆ ಏನೆಂಬುದಾಗಿ ಕೂಡ ನಾನು ಹೇಳಿದೆ. ದೇವರನ್ನು ಪ್ರೀತಿ ಮಾಡುತ್ತೇನೆಂಬುದಕ್ಕೆ ಗುರುತು, ಮುಖ್ಯವಾದಂಥ ಗುರುತು,
ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಕರೆಕ್ಟ್. ಎಸ್. ದೇವರ ಪ್ರತಿಯೊಂದು ಆಜ್ಞಾ ವಿಧಿಗಳನ್ನ ದೈನಂದಿನ ಜೀವನದಲ್ಲಿ ಪಾಲಿಸಿಕೊಂಡು ನಡೆಯಬೇಕು. ಇದು ದೇವರನ್ನು ಪ್ರೀತಿಸ್ತೇನೆ ಎಂಬುದಕ್ಕೆ ಗುರುತು. ಓಕೆ. ದೇವರು ನಮ್ಮಿಂದ ಏನು ಕೇಳ್ತಾ ಇಲ್ಲ, ಓಕೆ. ನಮ್ಮ ವಿಧೇಯತೆ ಅಷ್ಟೇ ಕೇಳ್ತಾ ಇರೋದು. ಅದು ಯಜ್ಞ ಹೋಮ ಇವುಗಳಿಗಿಂತ ಶ್ರೇಷ್ಠ ಎಂಬುದಾಗಿ ಸಮುವೇಲನ ಗ್ರಂಥದಲ್ಲಿ ದೇವರು ಹೇಳ್ತಾನೆ. ಯಜ್ಞ ನೈವೇದ್ಯಕ್ಕಿಂತ ಹೋಮಗಳಿಗಿಂತ ಅತೀ ಶ್ರೇಷ್ಠವಾದದ್ದು ವಿಧೇಯತೆ. ಈಗ ದೇವರನ್ನು ಮೊದಲು ಪ್ರೀತಿ ಮಾಡಕ್ಕೆ ನಾವು ಕಲಿಯಬೇಕು. ಸ್ವಾಭಾವಿಕವಾಗಿ ಸತ್ಸಿದ್ಧವಾಗಿ ನಮ್ಮೊಳಗೆ ಸ್ವಲ್ಪ ಮಟ್ಟಿಗೆ ದೇವರನ್ನು ಪ್ರೀತಿ ಮಾಡಬೇಕು ಅಂತ ಒಂದು ಆಸೆ ಇದೆ, ಎಲ್ಲ ಮನುಷ್ಯರಲ್ಲಿ ಇದೆ, ಯಾವ ಧರ್ಮದವರಾದರೂ. ಆದರೆ ದೇವರ ಆಜ್ಞೆ ಏನು? ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಮತ್ತು ಪೂರ್ಣ ಶಕ್ತಿಯಿಂದ ಅಥವಾ ಪ್ರಾಣದಿಂದ ಶಕ್ತಿಯಿಂದ ಪ್ರೀತಿಸಬೇಕು ಅಂತ ಅಲ್ವಾ? ಓದಿ ಮತ್ತೊಮ್ಮೆ ವಚನ, ಇನ್ನೊಮ್ಮೆ ಓದುವ ವಚನ. ನಿನ್ನ ದೇವರಾಗಿರುವ ಕರ್ತನ, ನಿನ್ನ ದೇವರು ನಿನ್ನ ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದ. ಓಕೆ, ಇದು ಮುಖ್ಯವಾದ ಆಜ್ಞೆ. 66 ಪುಸ್ತಕಗಳಿರತಕ್ಕಂಥ ಅತೀ ಮುಖ್ಯವಾದಂಥ ಆಜ್ಞೆ ಅಥವಾ ಎಲ್ಲ ಆಜ್ಞೆಗಳ ಮೊತ್ತವನ್ನಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ. ಇದು ಮೊದಲನೇ ಆಜ್ಞೆ. ದೇವರನ್ನು ಮೊದಲು ಪ್ರೀತಿಸು. ದೇವರನ್ನು, ಸೃಷ್ಟಿಕರ್ತನನ್ನ, ನಮ್ಮನ್ನು ಉಂಟು ಮಾಡಿದಂಥ ದೇವರನ್ನ ನಾವು ಪ್ರೀತಿ ಮಾಡಕ್ಕೆ ಕಲಿಯದಿದ್ದರೆ ಆ ದೇವರ ಕೈಗಳಿಂದ ಸೃಷ್ಟಿಸಲ್ಪಟ್ಟ ನಾವು ನನ್ನನ್ನು ಅಥವಾ ನಮ್ಮನ್ನು ಪ್ರೀತಿ ಮಾಡಕ್ಕೆ ಆಗಲ್ಲ. ಪಾಸ್ಟರ್, ಎಸ್, ನಮ್ಮನ್ನು ನಾವು ಪ್ರೀತಿ ಮಾಡುವುದು ಅಂದರೆ ಹೇಗೆ? ವೆರಿ ಗುಡ್. ನಮ್ಮನ್ನು ನಾವು ಪ್ರೀತಿ ಮಾಡುವುದಂದ್ರೆ ದೇವರು ನಮಗೆ ಕೊಟ್ಟಂತ ಈ ಶರೀರ ನಾವು ಪ್ರೀತಿ ಮಾಡ್ತೇವೆ ಇಲ್ವಾ? ಹೌದು. ನೀವೆಷ್ಟು ಚಂದವಾಗಿ ಈಗ ಶರ್ಟ್ ಎಲ್ಲ ಹಾಕಿ ಟೈ ಎಲ್ಲ ಕಟ್ಟಿ ಎಷ್ಟು ಟ್ರಿಮ್ ಆಗಿದ್ದೀರಿ, ನೀವು ಎಷ್ಟು ಚೆನ್ನಾಗಿ, ನೀವು ನೋಡ್ರಿ ಎಷ್ಟು ಸಂತೋಷ ನನಗೆ. ನೀವು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಇಷ್ಟು ಚಂದವಾಗಿ, ಇಷ್ಟು ಸುಂದರವಾಗಿ ನೀವು ಡ್ರೆಸ್ ಎಲ್ಲ ಮಾಡಿಕೊಂಡು ನೀವಿದ್ದೀರಿ. ನಾವು ನಮ್ಮ ಶರೀರದ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಊಟದ ವಿಷಯದಲ್ಲಿ ನಮಗೆ ಶಿಸ್ತಿರಬೇಕು. ನಾವು ಧರಿಸಿಕೊಳ್ಳುವಂಥ ಬಟ್ಟೆ ಬಗ್ಗೆ ನಮಗೆ ಶಿಸ್ತಿರಬೇಕು. ನಮ್ಮನ್ನು ನಾವು ಪ್ರೀತಿ ಮಾಡೋದಾದ್ರೆ ಮಾಡೋಕ್ಕಾಗ್ತದೆ. ಕಾಯಿಲೆ ಬಂದಾಗ ಡಾಕ್ಟರ್ ಬಳಿಗೆ ಹೋಗ್ಬೇಕು, ತಜ್ಞನ ಬಳಿಯಲ್ಲಿ ಹೋಗಿ ನಾವು ಸಲಹೆ ಪಡ್ಕೋಬೇಕು. ಮತ್ತು ಕೆಲವರು ವಿಶ್ವಾಸಿಗಳು ಅಂತ ಹೇಳುವಂತ ಕ್ರೈಸ್ತರಲ್ಲಿ ಕೆಲವರು ಇದ್ದಾರೆ, ವಿಶ್ವಾಸಿ ಅಂತ ಹೇಳಿಕೊಂಡು ಅವ್ರಿಗೆ ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಹೌದು, ದೇವರ ಅದ್ಭುತ ಮಾಡ್ತಾನೆ ನಿಜ. ಆದರೆ ದೇವರನ್ನು ನಂಬದೆ ಡಾಕ್ಟರ್ ಬಳಿಗೆ ಹೋಗೋದು ಪಾಪ, ತಪ್ಪು ಎಂದು ಹೇಳುವಂತ ಬಹಳ ಜನ ಇದ್ದಾರೆ. ಮದ್ದು ಕೊಟ್ಟವನು ದೇವರೇ. ಈ ಮದ್ದೆಲ್ಲ ಮಾಡುವುದಕ್ಕೆ ಜ್ಞಾನ, ಬುದ್ಧಿ, ಸಾಮರ್ಥ್ಯ ಎಲ್ಲ ಕೊಟ್ಟದ್ದು ಡಾಕ್ಟರ್ಗಳಿಗೆ ಕೊಟ್ಟದ್ದು ದೇವರೇ. ಡಾಕ್ಟರ್ನ ಉಂಟು ಮಾಡಿದ್ದು ದೇವರೇ. ಈ ಮದ್ದುಗಳೆಲ್ಲ ತಯಾರಿಸುವವರು ಮನುಷ್ಯರೇ, ಆದರೂ ಅವರಿಗೆ ಜ್ಞಾನ ಕೊಟ್ಟದ್ದು ದೇವರೇ. ಈ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಮಳೆಯಲ್ಲಿ ನಾವು ಛತ್ರಿ ಉಪಯೋಗಿಸ್ಕೋಬೇಕು. ದೇವರು ಮಳೆ ಕೊಡ್ತಾನೆ, ಅದಕ್ಕೆ ಮಳೆಯಲ್ಲಿ ನಾವು ನನ್ಕೊಂಡು ಹೋದ್ರೆ ನಮಗೇನಾಗ್ತದೆ? ಶೀತ, ಜ್ವರ, ನೆಗಡಿ, ಕೈಕಾಲು ನೋವು. ಈಗ ಮಳೆಗಾಲ ನೋಡ್ರಿ. ಸೊ ಇದು ದೇವರ ಮೇಲೆ ಕೊಟ್ಟಿರ್ತಕ್ಕಂಥ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ. ಸೊ ಈ ಪ್ರಕೃತಿಗೆ ನಾವು ತಕ್ಕಂತೆ ನಮ್ಮ ಶರೀರವನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ಬುದ್ಧಿಪರವಾದಂಥ ವರ್ತನೆ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನಾವು ಸರಿಯಾಗಿ ಕ್ಲೀನ್ ಆದ ಬಟ್ಟೆ ಬರೆಗಳನ್ನ ಧರಿಸ್ಕೋಬೇಕು. ಓಕೆ, ನಮ್ಮ ಹೊಟ್ಟೆಗೆ
ನಮಗೆ ಹೊಟ್ಟೆಗೆ ಹೊಂದಿಕೊಳ್ಳುವಂತ ಆಹಾರ ನಾವು ಊಟ ಮಾಡಬೇಕು. ಈ ಅನೇಕ ಟಿಪ್ಸ್ ನಾನು ಹೇಳ್ಬೋದು. ನೀವು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ಬಿಟ್ರಲ್ಲ, ಅದಕ್ಕೆ ಓಕೆ. ಸೊ ನಮಗೆ ಹೊಟ್ಟೆಗೆ ಆಗದಿರ್ತಕ್ಕಂಥ ಊಟ ನಾವು ಸೇವಿಸ್ಕೊಂಡ್ರೆ ನಮಗೆ ತೊಂದರೆ ಆಗ್ತದೆ. ಮತ್ತು ಅತಿ ಊಟ ಮಾಡಿದರೆ ಹೊಟ್ಟೆ ಬಾಕತನ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಗ್ಲಟ್ಟನ್ನಸ್ ಅಂತ ಇಂಗ್ಲಿಷ್ನಲ್ಲಿ. ಈಗ ಕೆಲವರು ಲೋಕದಲ್ಲಿ ಇದೊಂದು ದೊಡ್ಡ ಒಂದು ಸಮಸ್ಯೆ ಆಗಿದೆ. ಕೆಲವರು ಊಟ ಮಾಡೋದಕ್ಕಾಗಿ ಜೀವನ ಮಾಡ್ತಾರೆ. ಜೀವನ ಮಾಡೋದಕ್ಕಾಗಿ ಊಟ ಮಾಡೋದನ್ನ ಬಿಟ್ಟು, ವ್ಯತ್ಯಾಸ ಇದೆ ನಾನು ಹೇಳೋದು. ಊಟ ಮಾಡೋದಕ್ಕಾಗಿಯೇ ಕೆಲವರು ಜೀವನ ಮಾಡ್ತಾರೆ. ಈಗ ಈ ಸುಮಾರು ಒಂದು 30 ವರ್ಷ ಹಿಂದೆ ಸಿಂಗಪುರಲ್ಲಿ ನಾನೊಂದು ಏರಿಯಾ ನೋಡಿದೆ. ಸಿಂಗಪುರದಲ್ಲಿ ಆ ಏರಿಯಾದಲ್ಲಿ ಬಹಳ ನಮ್ಮ ಏಷ್ಯಾ ದೇಶದವ್ರದ್ದು, ಏಷ್ಯಾ ಜನರದ ಒಂದು ವಿಧವಾದ ಹೋಟ್ಲ್ಗಳು, ಬೇರೆ ಬೇರೆ ಹೋಟ್ಲ್ಗಳು, ರೆಸ್ಟೋರೆಂಟ್ಗಳು ನಾವು ನೋಡಿದ್ವಿ ನಾನು. ಮತ್ತು ಆ ಏರಿಯಾಕ್ಕೆ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಏನು ಏರಿಯಾ ಆ ಬೋರ್ಡ್ ಅಂತ ಗೊತ್ತಾ? ಹೊಟ್ಟೆ ಬಾಕರ ಜಾಗ ಅಂದರೆ ಗ್ಲಟನ್ಸ್ ಕಾರ್ನರ್ ಅಂತ ಇಂಗ್ಲಿಷ್ ನಲ್ಲಿ ಬರ್ತದೆ. ನಾನು ಆ ಬೋರ್ಡ್ ನೋಡ್ಬಿಟ್ಟು ನನಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಇದು ಏನಪ್ಪ, ಸಿಂಗಪೂರ್ ಪಟ್ಟಣದಲ್ಲಿ ಹೊಟ್ಟೆ ಬಾಕರ ಒಂದು ಜಾಗ. ನಾನು ನನ್ನ ಸ್ನೇಹಿತರ ಹತ್ರ ಕೇಳಿದೆ, ಏನ್ರಿ ಇದು, ಯಾಕೆ ಹಿಂಗೆ ಬರೆದಾರೆ ಅಂತ. ಅವಾಗ ಅವ್ರು ಹೇಳಿದ್ರು, ಬೈ ದ ವೇ ಸಿಂಗಪೂರು ಪ್ರಪಂಚದಲ್ಲಿ ಅತಿ ಸುಂದರವಾದ ಒಂದು ಪಟ್ಟಣ, ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ತಾರೆ ಜನ. ಕ್ಲೀನೆಸ್ಟ್ ಸಿಟಿ, ಅತಿ ಸ್ವಚ್ಛವಾದ ಪಟ್ಟಣ. ಅಷ್ಟೇ ಬಹಳ ಬೆಳೆ ದುಬ್ಬರದ ಕಾಸ್ಟ್ಲಿಯೆಸ್ಟ್ ಸಿಟಿ ಅದು. ಊಟಕ್ಕೆಲ್ಲ ಭಯಂಕರ ಬೆಲೆ. ಬಟ್ ಯಾಕೆ ಈ ಒಂದು ಜಾಗಕ್ಕೆ ಈ ರೀತಿಯಾಗಿ ಹೆಸರು ಬರದೆ ಅಂತ ಹೇಳುವಾಗ ಅವರು ನನಗೆ ಅಲ್ಲಿ ಕರ್ಕೊಂಡೇ ಹೋಗ್ಬಿಟ್ರು. ಅಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ಒಂದು ಬಹಳ ವಿಶಾಲವಾದ ಏರಿಯಾ. ಆ ಏರಿಯಾದಲ್ಲಿ ಎಲ್ಲ ಭಾರತೀಯ ಆಹಾರಗಳು ಊಟವು ಅಲ್ಲಿ ನಮಗೆ ಸಿಗ್ತದೆ. ಪಂಜಾಬಿ, ಸೌತ್ ಇಂಡಿಯನ್, ತಮಿಳ್ ಊಟ, ಕೇರಳ ಊಟ, ಕರ್ನಾಟಕ ಊಟ, ಯಾವ ಊಟ, ಆಂಧ್ರ ಸ್ಟೈಲು, ಯಾವ ಸ್ಟೈಲ್ ಬೇಕು. ಅಷ್ಟೇ ಮಾತ್ರವಲ್ಲ, ಭಯಂಕರ ಬೆಲೆ ಅಷ್ಟು ದುಬ್ಬರ ಬೆಲೆ ಇದ್ರೂ ಕೂಡ ಜನ ಅಲ್ಲಿ ಹೋಗಿ ನನಗೆ ಹೇಳಿದರು, ಸಾಯಂಕಾಲದಿಂದ ಹಿಡಿದು ಬೆಳಕರಿಯೋ ತನಕ ಅಲ್ಲಿ ಜನ ಊಟ ಮಾಡ್ತಾರಂತೆ. ಅದೇ ವಿಚಿತ್ರ. ಆಮೇಲೆ ಹೇಳಿದ್ರು, ಯಾಕೆ ಹಾಗೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಚೆನ್ನಾಗಿ ದುಡಿತಾರೆ, ಆಮೇಲೆ ಇಡೀ ರಾತ್ರಿ ತಿಂತಾರೆ. ಕೆಲವರು ಒಂದು ಹೋಟ್ಲಲ್ಲಿ ಊಟ ಮಾಡಿ ಇನ್ನೊಂದು ಹೋಟ್ಲಿಗೆ ಹೋಗ್ತಾರಂತೆ, ಅಲ್ಲಿ ಊಟ ಮಾಡಿದ ಮೇಲೆ ಇನ್ನೊಂದು ಹೋಟ್ಲಿಗೆ ಹೋಗ್ತಾರಂತೆ. ಅದು ಹೇಗೆ ಊಟ ಮಾಡೋಕ್ಕಾಗುತ್ತಂತ ನಾನು ಕೇಳಿದೆ. ಅಟ್ ಎ ಟೈಮ್ ಅದು ಹೇಗೆ? ಆವಾಗ ಹೇಳಿದ್ರು, ಕೆಲವೊಂದು ಪಿಲ್ಸ್ ಇದೆ, ಮಾತ್ರ ಇದೆ. ಈಗ ನನಗೆ ಬಿರಿಯಾನಿ ಬಹಳ ಇಷ್ಟ ಆಯ್ತಂದ್ರೆ ಆ ಬಿರಿಯಾನಿ ಊಟ ಮಾಡಿದ್ಬಿಟ್ಟು ಒಂದು ಪಿಲ್ಸ್ ತಗೊಳ್ಳೋದು. ಪಿಲ್ಸ್ ತಗೊಂಡಾಗ ಊಟ, ಒಂದು ವೇಳೆ ಅದು ವಾಂತಿ ಆಗ್ಬೋದು, ಇಲ್ಲದಿದ್ರೆ ಅದು ಟಾಯ್ಲೆಟ್ಗೆ ಹೋಗ್ಬೇಕಾಗ್ತದೆ. ನಮಗೆ ಕೇಳಿಸ್ಕೊಳ್ಳೋ ತಮಾಷೆ ಅನಿಸುತ್ತೆ. ಈ ತರ ಊಟ ಮಾಡ್ತಾರಂತೆ. ಕೆಲವು ದೇಶಗಳಲ್ಲಿ ಬಾಯಿಯೊಳಗೆ ಕೈ ಹಾಕಿ ಕಾಡ್ತಾರೆ. ಆಶ್ಚರ್ಯ ಅಲ್ಲ? ಹೊಟ್ಟೆ ಬಾಕರ ಕಾಲ ಇದು. ಬೈಬಲ್ನಲ್ಲಿ ಯೇಸುಸ್ವಾಮಿ ಹೇಳಿದ್ದಾರೆ ನೋಡ್ರಿ, ಅಂತ್ಯಕಾಲದಲ್ಲಿ, ಕಡೆಯ ದಿವಸಗಳಲ್ಲಿ ಲೋಕದಲ್ಲಿ ಹೊಟ್ಟೆ ಬಾಕರು ಹೆಚ್ಚಾಗುತ್ತವರು ಅಂತ ಬರ್ತದೆ. ಈಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅಂತ್ಯಕಾಲದ ಗುರುತುಗಳ ಬಗ್ಗೆ ಸ್ವಾಮಿ ಹೇಳಿದ್ದಾರೆ, ನೋಹನ ಕಾಲದಂತೆ ಆಗುವುದು. ಅವರು ಊಟ ಮಾಡುತ್ತಾ, ಓದಿದ್ದೀರಾ? ಅವರು ಊಟ ಮಾಡುತ್ತಾ, ತಿನ್ನುತ್ತಾ, ಕುಡಿಯುತ್ತಾ. ಓದಿಲ್ಲ? ತಿನ್ನುವುದು, ಕುಡಿಯುವುದು ಮನುಷ್ಯರ ಹಾಬಿ, ಹವ್ಯಾಸ. ಸೊ ಈ ದಿವಸಗಳಲ್ಲಿ ಕೂಡ ನಾವು ನೋಡೋದಾದ್ರೆ, ಯಾವ ಟೌನ್ಗೆ, ಯಾವ ವಿಲೇಜ್ಗೆ ಹೋದ್ರೂ ಕೂಡ, ಈವನ್ ವಿಲೇಜ್ ಯಾಕೆ, ಸುಮ್ಮನೆ ರೋಡ್ ಮಗ್ಗಿನಲ್ಲಿ ಕೂಡ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ನಾವು ನೋಡ್ತೀವಿ, ದೊಡ್ಡ ದೊಡ್ಡ ಹೋಟೆಲ್ ನಾವು ನೋಡ್ತೀವಿ. ಒಂದು ಮದ್ದಿನ ಅಂಗಡಿ ಸಿಗಲ್ಲ, ಒಂದು ಡಾಕ್ಟರ್ ಶಾಪ್ ಸಿಕ್ಕಲ್ಲ, ವೈನ್ ಶಾಪ್ ಸಿಗ್ತದೆ ಅಲ್ಲ? ವೈನ್ ಅಂಗಡಿ ಬೀದಿಯಲ್ಲಿ ಸಿಗ್ತದೆ. ಊಟ ಮಾಡಕ್ಕೆ ಯಾವ ಜಾಗದಲ್ಲಿ ಹೋದ್ರೂ ಊಟ ಸಿಗ್ತದೆ. ಕರೆಕ್ಟಾ? ಇವತ್ತು ವ್ಯಭಿಚಾರ ಶಾಲೆಗಳು, ಊಟದ ಅಂಗಡಿಗಳು, ವೈನ್ ಶಾಪ್ಗಳು
ಮದ್ದು ಶಾಪ್ಗಳಿಗಿಂತ ಅಥವಾ ಆಸ್ಪತ್ರೆಗಳಿಗಿಂತ ಕ್ಲಿನಿಕ್ಗಳಿಂದ ಹೆಚ್ಚಾಗಿದೆ. ಅದರ ಅರ್ಥ ಇದು ಅಂತ್ಯಕಾಲ ಅಂತ. ಸೊ ಅಂತ್ಯಕಾಲದ ಒಂದಾನದ ಗುರುತೇನು? ಹೊಟ್ಟೆ ಬಾಕತನ. ಒನ್ ಆಫ್ ದ ಸೈನ್ಸ್ ಆಫ್ ದ ಎಂಡ್ ಟೈಮ್ ಈಸ್ ಗ್ಲಟನ್ನಸ್. eating. They are not at all satisfied with the food. So they eat new kinds of food. ಹೊಸ ಸ್ಟೈಲ್ ಫುಡ್. ಅದರ ಬಗ್ಗೆನೇ ಈಗ ಹೇಳ್ಕೊಂಡು ಹೋದ್ರೆ ನಮ್ಮ ಸಮಯ ಎಲ್ಲ ಹೋಗ್ಬಿಡ್ತದೆ. ಸೊ ನಾವು ಏನು ನಮ್ಮ ಜೀವಮಾನದಲ್ಲಿ ನಾವು ಜೀವಿಸುವುದಕ್ಕಾಗಿ ತಿನ್ನಬೇಕೇ ಹೊರತು ತಿನ್ನುವುದಕ್ಕಾಗಿ ಜೀವಿಸಬಾರದು. ಕೆಲವು ಕ್ರಿಶ್ಚಿಯನ್ಸ್ ಇದ್ದಾರೆ, ಭಾನುವಾರ ದಿವಸ ಚರ್ಚಿಗೆ ಹೋಗುದು ದೊಡ್ಡದಲ್ಲ, ಬಿರಿಯಾನಿ ಮಾಡೋದು ದೊಡ್ಡದು. ಯಾಕಂದ್ರೆ ಎಲ್ಲರ ಬಗ್ಗೆ ನಾನು ಹೇಳೋದಿಲ್ಲ, ಬಟ್ ಬಹಳ ಜನರು ಭಾನುವಾರ ಬಂದಾಗ ಅದು ರಜೆ ದಿವಸ ಅಲ್ವಾ, ಯಾರ ವಾರವೆಲ್ಲ ದುಡಿತಾರೆ. ಭಾನುವಾರದಿಂದ ಬಂದಾಗ ಅವತ್ತು ಹೆಣ್ಮಕ್ಳಿಗೆ ಅಡಿಗೆ ಮನೆಯೊಳಗೆ ಬಿರಿಯಾನಿ ಮಾಡುವುದು, ಮಟನ್ ಮಾಡುವುದು, ಮೀನು ಸಾರು ಮಾಡುವುದು, ಅಥವಾ ನಾನ್ ವೆಜ್ಜಿನ ದಿವಸ ಭಾನುವಾರ. ಕರೆಕ್ಟ್ ಅಲ್ಲ? ಅವರಿಗೆ ಸಭೆ ಮುಖ್ಯವಲ್ಲ, ವಚನ ಮುಖ್ಯವಲ್ಲ, ಮತ್ತು ಪ್ರಾರ್ಥನೆ ಮುಖ್ಯವಲ್ಲ, ದೇವಜನರ ಅನ್ಯೋನ್ಯತೆ ಮುಖ್ಯವಲ್ಲ, ಅದಕ್ಕಿಂತಲೂ ಊಟ ಮುಖ್ಯವಾಗಿದೆ. ಬೆಳಿಗ್ಗೆ ತಿಂಡಿ ಮುಖ್ಯ. ನಾವೆಲ್ಲ ಹಿಂದಿನ ದಿವಸಗಳಲ್ಲೆಲ್ಲ ಎಷ್ಟೋ ಮೈಲಿಗಳು ದೂರ ನಡ್ಕೊಂಡು ಹೋಗ್ಬೇಕಿತ್ತು. ತಿಂಡಿ ಎಲ್ಲ ಇಲ್ಲ. ಯಾಕಂದ್ರೆ ತಿಂಡಿ ಮಾಡಕ್ಕೆ ಕೂತ್ರೆ ನಮಗೆ ಬಸ್ ಮಿಸ್ ಆಗ್ತದೆ, ಅಥವಾ ತುಂಬ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗುವಾಗ ಸಭೆಯು ಆರಾಧನೆ ಶುರುವಾಗ್ಬಿಡ್ತದೆ, ಮಧ್ಯದಲ್ಲಿ ಹೋದರೆ ಕಷ್ಟ ಆಗ್ತದೆ, ನಷ್ಟ ಆಗುತ್ತೆ. ಅದಕ್ಕೆ ನಾವು ಬಹಳ ಕಷ್ಟಪಡೋದು. ಈಗಿನ ದಿವಸಗಳಲ್ಲಿ ಇಷ್ಟೆಲ್ಲ ಗಾಡಿಗಳು, ಇಷ್ಟೆಲ್ಲ ಒಂದು ಸವಲತ್ತುಗಳು ಇದ್ದರೂ ಕೂಡ ಜನರಿಗೆ ಲಾಸ್ಟ್ ಎಂಡ್ ಟೈಮಿಗೆ ಹೋಗ್ತಾರೆ. ಕರೆಕ್ಟ್, ಎಂಡ್ ಟೈಮಲ್ಲಿ ನಾವು ಇದ್ದೀವಿ. ಸೊ ನಮ್ಮ ವಿಷಯ, ನಾವು ನಮ್ಮನ್ನು ಪ್ರೀತಿ ಮಾಡಬೇಕು ಅಂತ. ದೇವರನ್ನು ಪ್ರೀತಿ ಮಾಡಬೇಕು ಮೊದಲು, ದೇವರ ಆಜ್ಞೆ ಪ್ರಕಾರ ನಡ್ಕೋಬೇಕು ದೈನಂದಿನ ಜೀವನದಲ್ಲಿ. ಎರಡನೇದು, ನಾವು ನಮ್ಮನ್ನು ಪ್ರೀತಿ ಮಾಡಬೇಕು. ನಮ್ಮನ್ನು ಪ್ರೀತಿ ಮಾಡೋದು ಹೇಗಂತ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ನಮ್ಮ ದೇಹವನ್ನು ನಾವು ಪ್ರೀತಿ ಮಾಡೋದು ಮತ್ತು ನಮ್ಮ ಜ್ಞಾನವನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮ ಜ್ಞಾನ ಸರಿಯಾಗಿ ಉಪಯೋಗಿಸ್ಕೋಬೇಕು. ನಮ್ಮ ದೇಹಕ್ಕೆ ಸರಿಯಾದ ರೆಸ್ಟ್ ಕೊಡಬೇಕು. ನಿದ್ರೆ ಮಾಡಬೇಕಾದ ಟೈಮಲ್ಲಿ ನಿದ್ರೆ ಮಾಡಬೇಕು. ಕಲಿಯಬೇಕಾದ ಟೈಮಲ್ಲಿ ಕಲಿಬೇಕು. ಪ್ರಾರ್ಥನೆ ಮಾಡಬೇಕಾದ ಟೈಮಲ್ಲಿ ಪ್ರಾರ್ಥನೆ ಮಾಡಬೇಕು. ಉಪವಾಸ ಮಾಡಬೇಕಾದ ಟೈಮಲ್ಲಿ ಉಪವಾಸ ಮಾಡಬೇಕು. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಕೆಲವರು ಈ ಆತ್ಮೀಕ ಲೋಕದಲ್ಲಿ ಆತ್ಮೀಕರಂದು ಹೇಳುವವರು ಕೂಡ ಅನೇಕರು ತಪ್ಪಾಗಿ ತಿಳ್ಕೊಂಡು ಅವರು ತಮ್ಮ ದೇಹದ ಆರೋಗ್ಯವನ್ನು ಹಾಳು ಮಾಡ್ತಾರೆ, ಅವರ ಜ್ಞಾನವನ್ನು ಹಾಳು ಮಾಡ್ತಾರೆ. ಯಾಕಂದ್ರೆ ಪೂರ್ಣ ಜ್ಞಾನದಿಂದ, ಪೂರ್ಣ ಬುದ್ಧಿಯಿಂದ ದೇವರನ್ನು ಪ್ರೀತಿ ಮಾಡಬೇಕಂತ ದೇವರು ಹೇಳ್ತಾನೆ ನೋಡ್ರಿ. ಸೊ ನಮ್ಮ ಜ್ಞಾನವನ್ನು ಸರಿಯಾಗಿ ತಿಳ್ಕೋಬೇಕು, ನಾವು ಸರಿಯಾಗಿ ಬಳಸಿಕೊಳ್ಬೇಕು, ಉಪಯೋಗಿಸ್ಕೊಳ್ಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಜ್ಞಾನದಿಂದ ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡುವಾಗ ಜ್ಞಾನದಿಂದ ಆರಾಧನೆ ಮಾಡಬೇಕು. ಆಲಯಕ್ಕೆ ಹೋಗುವಾಗ, ದೇವರನ್ನ ಆರಾಧನೆ ಮಾಡೋದಕ್ಕೆ ಹೋಗುವಾಗ ಜ್ಞಾನವಾಗಿ ಆರಾಧನೆ ಆಲಯಕ್ಕೆ ನಾವು ಹೋಗಬೇಕು. ಈಗ ಉದಾಹರಣೆಗೆ ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಈಗ ಭಾನುವಾರ ದಿವಸ ಆರಾಧನೆ ದಿವಸ, ಕರ್ತನ ದಿವಸ ಅಂತಿದೆ. ಯೇಸು ಸ್ವಾಮಿ ಅವರ ದಿವಸ ಭಾನುವಾರ ದಿವಸ. ಅಂದ್ರೆ ಆ ದಿವಸ ಯೇಸು ಸ್ವಾಮಿ ಸಮಾಧಿಯೊಳಗಿಂದ ಎದ್ದು ಬಂದ ದಿವಸ. ಆದ ಕಾರಣ ಆ ದಿವಸ ಆರಾಧನೆಗೋಸ್ಕರ ಪ್ರತ್ಯೇಕ ಪಡಿಸಿಕೊಳ್ಳುವ ದಿವಸ. ಈಗ ಭಾನುವಾರ ದಿವಸ ಆದಿತ್ಯವಾರ ಬರುವುದಕ್ಕೆ ಮುಂಚೆನೆ ಆದಿತ್ಯವಾರಕ್ಕೋಸ್ಕರ ನಾವು ನಮ್ಮನ್ನು ಸಿದ್ಧ ಮಾಡ್ಕೋಬೇಕು. ಮನಸ್ಸು ಸಿದ್ಧಪಡಿಸ್ಕೋಬೇಕು, ನಮ್ಮ ಶರೀರ ಸಿದ್ಧಪಡಿಸ್ಕೋಬೇಕು, ಅಥವಾ ನಮ್ಮ ಬಟ್ಟೆಗಳನ್ನ ಸಿದ್ಧಪಡಿಸ್ಕೋಬೇಕು, ಆಹಾರ ಸಿದ್ಧಪಡಿಸ್ಕೋಬೇಕು. ಉದಾಹರಣೆ ಇವೆಲ್ಲ ನಾನು ಹೇಳೋದು. ಈಗ ಕೆಲವರು ಏನು ಮಾಡ್ತಾರೆ, ಅದಕ್ಕೆ ಮನೆಯಲ್ಲಿ ಒಂದು 4 ಜನ ಮಕ್ಕಳಿದ್ದಾರೆ ಮತ್ತು ತಂದೆ ತಾಯಿ ಇದ್ದಾರೆ ಅಂದ್ಕೊಳ್ಳಿ. ಒಂದು ಉದಾಹರಣೆ, ಒಂದು ಪ್ರಾಕ್ಟಿಕಲ್ ನಾನು ಹೇಳೋದು. ಓಕೆ, ಭಾನುವಾರ ದಿವಸ ಬಂದಾಗ 9 ಗಂಟೆ ಆರಾಧನೆ ಇಟ್ಕೊಳ್ಳಿ. ಚರ್ಚ್ ಶುರು ಆಗೋದು 9 ಗಂಟೆಗೆ. ಈಗ ಎದ್ದೇಳುವುದು ಭಾನುವಾರ ದಿವಸ ರಜೆ ದಿವಸ ಅಂತ ಹೇಳಿಬಿಟ್ಟು ಎದ್ದೇಳುವುದು ಎಷ್ಟು ಗಂಟೆಗೆ? ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ತಡವಾಗಿ, ಕೆಲವರಿಗೆ 6 ಗಂಟೆ ಆಗ್ಬೋದು, ಕೆಲವರಿಗೆ 7 ಗಂಟೆ ಆಗ್ಬೋದು, ಇನ್ನು ಕೆಲವರು 8 ಗಂಟೆಗೆ ಎದ್ದೇಳ್ಬೋದು. ಮನೆಯಲ್ಲಿ ಇರುವವರೆಲ್ಲ 8 ಗಂಟೆಗೆ ಎದ್ದ ತಕ್ಷಣ ಮುಖ ತೊಳಿಬೇಕು, ಹಲ್ಲುಜ್ಜಬೇಕು, ಕೆಲವರಿಗೆ ಸ್ನಾನ ಮಾಡಬೇಕು, ತಿಂಡಿ ಆಗಬೇಕು. ಕರೆಕ್ಟಾ? ಅಟ್ಲೀಸ್ಟ್ ಒಂದು ಕಾಫಿ ಆದ್ರೂ ಆಗಬೇಕು. ಇವೆಲ್ಲ ಮಾಡಿಕೊಂಡು ಬರುವಾಗ ಟೈಮ್ ಎಷ್ಟಾಗ್ತದೆ ಯೋಚನೆ ಮಾಡ್ರಿ.
ಅಷ್ಟರೊಳಗೆ ಮತ್ತು ಕೆಲವರಿಗೆ ಇಸ್ತ್ರಿ ಮಾಡಬೇಕು, ಬಟ್ಟೆ ಐರನ್ ಮಾಡಬೇಕು. 6 ಜನ ಐರನ್ ಮಾಡೋಕ್ಕೆ ಕೂತ್ಕೊಂಡ್ರೆ ಟೈಮ್ ಎಷ್ಟಾಗ್ತದೆ? 6 ಜನ ಸ್ನಾನ ಮಾಡೋಕ್ಕೆ ಹೋದ್ರೆ ಟೈಮ್ ಎಷ್ಟಾಗ್ತದೆ? ಇವೆಲ್ಲ ಶನಿವಾರ ಯಾಕೆ ಮಾಡಬಾರ್ದು? ಬಟ್ಟೆ ಐರನಿಂಗ್ ಎಲ್ಲ ಶನಿವಾರ ಯಾಕೆ ಮಾಡಬಾರ್ದು? ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ರೆ ಭಾನುವಾರ ಎದ್ದ ತಕ್ಷಣ ಏನಾದರೂ ತಿಂಡಿ ಗಿಂಡಿ ಮಾಡಿಕೊಂಡು ಚಾ ಕುಡ್ಕೊಂಡು ತಕ್ಷಣ ಹೊರಟು ಹೋಗ್ಬೋದಾ? ಭಾನುವಾರ ನೋಡುವಾಗ ಗಾಡಿ ಸ್ಟಾರ್ಟ್ ಮಾಡುವಾಗ ಗಾಡಿ ಒಳಗೆ ಪೆಟ್ರೋಲ್ ಇಲ್ಲ, ತಕ್ಷಣ ಅಯ್ಯೋ ಪೆಟ್ರೋಲ್ ಇಲ್ಲ, ಏನು ಮಾಡೋದು, ಟೈಮ್ ಆಗಲೇ ಆಗ್ಬಿಟ್ಟಿದೆ. ಕರೆಕ್ಟಾ? ಆಮೇಲೆ ಸೈತಾನು ಏನು ಮಾಡಿದ್ದಾನೆ? ಸೈತಾನೆಲ್ಲ ಮಾಡಿ ನೀನು ತಲೆಯೊಳಗೆ ಬುದ್ಧಿ ಇಲ್ಲ. ನಾವು ಆಲೋಚನೆ ಸರಿಯಾಗಿ ಮಾಡಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿಲ್ಲ. ಆಮೇಲೆ ಪಾಪ ಸೈತಾನಿಗೆ ನಾವು ದೂರುತ್ತೇವೆ. ಕೆಲವೊಮ್ಮೆ ಅನೇಕ ವಿಶ್ವಾಸಿಗಳೆಂದು ಹೇಳುವವರು ಸುಮ್ಮನೆ ಸೈತಾನಿಗೆ ದೂರ್ತಾರೆ. ಕಣ್ಣು ಮುಚ್ಕೊಂಡು ದಾರಿಯಲ್ಲಿ ನಡೀತಾ ಇರ್ತಾರೆ. ಅವರು ಏನಾದರೂ ಜಾಹೀರಾತು ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಜಾರಿಕೊಂಡು ಎಲ್ಲಾದರೂ ಬಿದ್ದು ಕೈ ಮುರಿದಾಗ ಕಾಲು ಮುರಿದಾಗ ಸೈತಾನ್ ನನಗೆ ಬೀಳಿಸಿದ ಅಂತ ಹೇಳ್ತಾರೆ. ನೀನು ಕೇರ್ಫುಲ್ ಆಗಿ ದಾರಿಯಲ್ಲಿ ನಡೆದಿಲ್ಲ, ಅದಕ್ಕೆ ನೀನು ಬಿದ್ದದ್ದು. ಸೈತಾನ್ ಏನು ಮಾಡಿಲ್ಲ, ಪಾಪ ಸೈತಾನ್. ಉದಾಹರಣೆ ಹೇಳೋದು, ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮ ಆರೋಗ್ಯ ಮಾತ್ರವಲ್ಲ, ನಮ್ಮ ಬಟ್ಟೆ ವಿಷಯದಲ್ಲಿ ಮಾತ್ರವಲ್ಲ, ನಮ್ಮ ಆಹಾರದ ವಿಷಯದಲ್ಲಿ ಮಾತ್ರವಲ್ಲ, ನಮ್ಮ ಜ್ಞಾನದ ವಿಷಯದಲ್ಲಿ. ಅಸಹ್ಯವಾದ ಪುಸ್ತಕಗಳು ಓದಬಾರ್ದು, ಅಸಹ್ಯವಾದದ್ದು ಟಿ ವಿಯಲ್ಲಿ ನೋಡಬಾರದು. ಬೆಳಗಿನಿಂದ ಸಾಯಂಕಾಲ ತನಕ ಕೆಲವರು ಏನಾದರೂ ಒಂದು ಒಂದು ಈಗ ಪಟ ಏನಾದರೂ ಒಂದು ಅಡುಗೆ ಮಾಡಿಬಿಟ್ಟು, ಹೆಂಗಸರು ಈಗ ಗಂಡಸೆಲ್ಲ ಮನೆಯಿಂದ ಹೋಗ್ಬಿಡ್ತಾರಲ್ಲ, ಈ ಹೆಂಗಸರೇ ನಿಮ್ಮ ಮೇಲೆ ನನಗೆ ಏನು ಸಿಟ್ಟಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಬಟ್ ನಾನು ಹೇಳೋದು ಬಹಳ ಹೆಂಗಸರು ಏನು ಮಾಡ್ತಾರೆ ಗೊತ್ತಾ? ಏನಾದರೂ ತಿಂಡಿ ಪಂಡಿ ಮಾಡಿಬಿಟ್ಟು ಏನಾದರೂ ಒಂದು ಒಗ್ಗರಣೆ ಮಾಡಿ ಏನಾದರೂ ಒಂದು ಚಿತ್ರಾನ್ನ ಅಥವಾ ಟೊಮಾಟೊ ರೈಸ್ ಮಾಡಿಕೊಂಡು, ಫಾಸ್ಟ್ ಫುಡ್, ಕರೆಕ್ಟ್ ಫಾಸ್ಟಾಗಿ ಏನಾದರೂ ಫುಡ್ ಮಾಡಿಕೊಂಡು ಮತ್ತೆ ಗಂಡಂದರು ಮಕ್ಕಳು ಬರುವ ತನಕ ಧಾರಾವಾಹಿ ನೋಡಿಕೊಂಡು ಸುಮ್ಮನೆ ಕಾಲಹರಣ ಮಾಡ್ತಾರೆ. ಅವರ ಜ್ಞಾನವೆಲ್ಲ ಹಾಳಾಗೋದು. ಕ್ರಿಶ್ಚಿಯನ್ಸ್ ಅನ್ನ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅನಂತರ ಏನಾಗ್ತದೆ? ಹೊಲಸಾದದೆಲ್ಲ ನೋಡ್ತಾರೆ. ಅಥವಾ ಕಂಪ್ಯೂಟರ್ ಇದ್ದರೆ ಅಶ್ಲೀಲವಾದದೆಲ್ಲ ಕಂಪ್ಯೂಟರ್ ನೋಡ್ತಾರೆ. ಮನಸ್ಸು ಹಾಳು ಮಾಡೋದು. ನಾವು ನಮ್ಮನ್ನು ಪ್ರೀತಿ ಮಾಡೋದಾದ್ರೆ ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ನಾವು ಪ್ರೀತಿ ಮಾಡಬೇಕು. ಎಷ್ಟೊಂದು ಯವನಸ್ಥರು, ಎಷ್ಟೊಂದು ಮುದುಕರು ಕೂಡ ಈಗೀಗ ಸೈಬರ್ನಲ್ಲಿ ಅಥವಾ ಒಂದು ಸೈಬರ್ ಕಫೆಯಲ್ಲಿ ಹೋಗಕ್ಕೆ, ಕಂಪ್ಯೂಟರ್ ಅಂಗಡಿಗಳಿಗೆ, ಇಂಟರ್ನೆಟ್ ಮಾಡೋದಕ್ಕೆ, ಬ್ರೌಸಿಂಗ್ ಮಾಡೋಕ್ಕೆ ಅಂಗಡಿ ಹೋಗೋದಕ್ಕೆ ಪ್ರಾಯ ಮಿತಿ ಇದೆ. ಮುಂಚೆ ಸಣ್ಣ ಮಕ್ಕಳು ಸಹ ಇಂಟರ್ನೆಟ್ ಕಫೆಗೆಲ್ಲ ಹೋಗ್ಬಿಟ್ಟು ಅಶ್ಲೀಲವಾದದನ್ನು ನೋಡ್ತಾ ಇದ್ರು, ಮುದುಕರು ನೋಡ್ತಾ ಇದ್ರು. ನೋಡ್ರಿ, ಇವತ್ತು ಸಹ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ನಮ್ಮ ಮನಸ್ಸು ಏನಾಗ್ತದೆ? ಹೊಲಸಾಗುತ್ತೆ. ನಾವು ನೋಡುವುದು, ನಾವು ಕೇಳುವುದು, ನಾವು ತಿನ್ನುವುದು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿರಬಾರದು. ಪಿಕ್ಚರ್ಗೆ ಆಗಿ ಹಣ ವೇಸ್ಟ್ ಮಾಡ್ತಾರೆ. ನಮ್ಮನ್ನು ನಾವು ನಿಜವಾಗ್ಲೂ ಪ್ರೀತಿ ಮಾಡಿದರೆ, ನಮ್ಮ ಮಕ್ಕಳನ್ನು, ಕುಟುಂಬವನ್ನು ಪ್ರೀತಿ ಮಾಡಿದರೆ, ಒಳ್ಳೆ ಆಹಾರ ತಿನ್ನಬೇಕಾದ, ಒಳ್ಳೆ ಬಟ್ಟೆ ಧರಿಸ್ಕೊಳ್ಬೇಕಾದ ನಾವು ಇಷ್ಟೊಂದು ದೀನಸ್ಥಿತಿಯಲ್ಲಿ ಅಥವಾ ಒಂದು ಬಡತನದಲ್ಲಿ ಇರಬೇಕಾದ ಅಗತ್ಯ ಏನು? ಅನವಶ್ಯಕವಾಗಿ ನಮ್ಮ ಹಣ ಖರ್ಚು ಮಾಡ್ತೇವೆ. ಯೆಶಾಯನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ, ಆಹಾರವಲ್ಲದಕ್ಕೆ ನಿಮ್ಮ ಹಣವನ್ನು ವ್ಯಯ ಮಾಡೋದು ಯಾಕೆ? ಖರ್ಚು ಮಾಡೋದು. ತೃಪ್ತಿಗೊಳಿಸದ ಪದಾರ್ಥಗಳಿಗೆ ನಿಮ್ಮ ದುಡಿತವನ್ನು ಖರ್ಚು ಮಾಡೋದು ಏಕೆ ಅಂತ ದೇವರು ಕೇಳ್ತಾನೆ. ನಮ್ಮ ಬುದ್ಧಿ ಒಳ್ಳೆ ಬುದ್ಧಿವಂತರಾಗಿರ್ಬೇಕು ಅಂತ ದೇವರು ಬಯಸ್ತಾನೆ. ಕೆಟ್ಟದನ್ನು ಕೇಳಿಸ್ಕೊಂಡು, ಹೊಲಸನ್ನು ನೋಡಿದರೆ, ಕೇಳಿದರೆ ಅದು ನಮ್ಮ ಬುದ್ಧಿ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮನ್ನು ಪ್ರೀತಿ ಮಾಡಬೇಕು. ದೇವರು ಹೇಳ್ತಾನೆ, ಮೊದಲು ನನ್ನನ್ನು ಪ್ರೀತಿ ಮಾಡು. ದೇವರನ್ನು ಮೊದಲು ಪ್ರೀತಿ ಮಾಡುವನು ಇಂಥ ಕೆಲಸವನ್ನು ಮಾಡಲ್ಲ ಹೊಲಸಿಗೆ, ಅದು ಬೇರೆ ವಿಷಯ. ಅದಕ್ಕೆ ದೇವರು ಮೊದಲು ಹೇಳಿದ್ದು ನನ್ನನ್ನು ಪ್ರೀತಿಸು, ಅದರ ನಂತರ ನೀನು ಪ್ರೀತಿಸು. ನನಗೆ ಅನಿಸುತ್ತೆ ಟೈಮಿಗೆ ಆಗಲಿ. ಹೌದಯ್ಯ. ಪ್ರಿಯ ವೀಕ್ಷಕರೇ, ನಮ್ಮ ಈ ಒಂದು ಸಮಯವು ಇಲ್ಲಿಗೆ ಮುಗಿದು ಹೋಗಿದೆ. ಅಯ್ಯನವರು ಇದೊಂದು ಪ್ರಶ್ನೆ ಬಗ್ಗೆ ವಿವರಿಸಿ ಹೇಳುತ್ತಾ ಇದ್ದರು. ದೇವರನ್ನು ಮೊದಲನೇದಾಗಿ ಪ್ರೀತಿಸಬೇಕು. ಪ್ರಿಯಾರಿಟಿ ಬೇಸ್ಡ್. ವಿ ಮಸ್ಟ್ ಲವ್ ಗಾಡ್ ಫಸ್ಟ್. ನೆಕ್ಸ್ಟ್ ವಿ ಹ್ಯಾವ್ ಟು ಲವ್ ಅವರ್ ಸೆಲ್ಫ್. ನೆಕ್ಸ್ಟ್ ವಿ ಹ್ಯಾವ್ ಟು ಲವ್ ಅದರ್ಸ್.
ಸೊ ಈ ರೀತಿಯಾಗಿ ಅಯ್ಯನವರು ಬಹಳ ಸಂಕ್ಷಿಪ್ತವಾಗಿ ಒಂದು ಉದಾಹರಣೆಯನ್ನು ಕೊಟ್ಟು ಬಹಳ ಬಿಡಿಸಿ ಅಯ್ಯನವರು ನಮಗೆ ಈ ಒಂದು ವಾಕ್ಯದ ಬಗ್ಗೆ ಹೇಳಿದ್ರು. ಅಯ್ಯನವರೇ, ನಮ್ಮ ಸಮಯ ಇಲ್ಲಿಗೆ ಮುಗಿದು ಹೋಗಿದೆ. ಈ ರೀತಿಯಾಗಿ ಅದಕ್ಕಾಗಿ ನಾವು ಈ ಒಂದು ಎಪಿಸೋಡ್ ಅನ್ನು ನೆಕ್ಸ್ಟ್ ಮುಂದಿನ ಎಪಿಸೋಡ್ಗಳಲ್ಲಿ ಮುಂದಿನ ವಾರ ನಾವು ಮುಂದುವರಿಸುವ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ನಾವು ಅಯ್ಯನವ್ರ ಹತ್ರ ಒಂದು ಪ್ರಶ್ನೆ ಕೇಳಿ ಅದಕ್ಕೆ ನಾವು ಉತ್ತರವನ್ನು ಪಡೆದುಕೊಂಡಿದ್ವಿ. ಸೊ ನಿಮಗೂ ಸಹ ಸತ್ಯವೇದವನ್ನು ಓದುವಾಗ, ಧ್ಯಾನ ಮಾಡುವಾಗ ನಿಮಗೂ ಸಹ ಏನಾದರೂ ಒಂದು ಸಂಶಯ, ಡೌಟ್ ಬಂದರೆ ನೀವು ನಮ್ಮ ಮೊಬೈಲ್ ಫೋನಿಗೆ ಕಾಲ್ ಮಾಡ್ಬೋದು. ನಮ್ಮ ಒಂದು ಫೋನ್ ನಂಬರ್ 948116141616 ಆರ್ ಎಲ್ಸ್ 9483976116, ಅಥವಾ ನೀವು ಪತ್ರವನ್ನು ಬರೆಯಬಹುದು, ಇಮೇಲ್ ಸಹ ಮಾಡ್ಬೋದು. ನಮ್ಮ ಒಂದು ಇಮೇಲ್ ID pastorjoypeter@gmail.com. ಈ ರೀತಿಯಾಗಿ ನೀವು ನಮಗೆ ನಿಮ್ಮ ಒಂದು ಸಂಶಯಗಳನ್ನು, ನಿಮ್ಮ ಡೌಟ್ಗಳನ್ನು ನಮಗೆ SMS ಮಾಡ್ಬೋದು, ಫೋನ್ ಕಾಲ್ ಮಾಡ್ಬೋದು, ನಮಗೆ ಇಮೇಲ್ ಸಹ ಮಾಡಬಹುದು. ನೀವು ಇಫ್ ಯು ಆರ್ ಎ ಬಿಲೀವರ್, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಎನಿ ಆಫ್ ದ ಚರ್ಚ್, ಯು ಕ್ಯಾನ್ ಜಾಯಿನ್ ಅಸ್ ವಿತ್ Glorious Church of India Glorious Church in India at Balmata at exactly 9:30 AM. We have the service. Please join with us. ನೀವು ವಿಶ್ವಾಸಿಗಳಾಗಿದ್ದು ಯಾವುದೇ ಸಭೆಗೆ ಹೋಗದೇ ಇದ್ದರೆ, ಯಾವುದೇ ಸಭೆಯ ಚರ್ಚಿಗೆ ನೀವು ಹೋಗದೇ ಇದ್ದರೆ, ನೀವು ನಮ್ಮ ಒಂದು ಸಭೆಗೆ ಬರಬಹುದು. ನಮ್ಮ ಒಂದು ಆರಾಧನೆ ಸಮಯ ಎಕ್ಸಾಕ್ಟ್ಲಿ 9:30ಕ್ಕೆ ಬಲ್ಮಠದಲ್ಲಿ ನಮ್ಮ ಆರಾಧನೆ ಸಮಯ ಇರುತ್ತದೆ. ಗ್ಲೋರಿಯಸ್ ಚರ್ಚ್ ಇನ್ ಇಂಡಿಯಾ ಎಂಬುವಂಥ ಸಭೆಯಲ್ಲಿ ನೀವು ನಮ್ಮೊಟ್ಟಿಗೆ ನೀವು ಭಾನುವಾರದ ಆರಾಧನೆಗೆ ನೀವು ಭಾಗವಹಿಸಬಹುದು. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.